ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇವತ್ತು ಸೆಕೆಂಡ್ ಸೆಮ್ ಬಿ ಕಾಮ್ ಇಮೇಲ್ ರೈಟಿಂಗ್ ನೋಡೋಣ. ಇದು ಬಂದು ನಿಮಗೆ 5 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ನಾನು 2 ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಸೊ ಫಸ್ಟ್ ಇಮೇಲ್, ರೈಟ್ ಆನ್ ಇಮೇಲ್ ಫಾಲೋವಿಂಗ್ ಆನ್ ಎ ಜಾಬ್ ಅಪ್ಲಿಕೇಶನ್ ಯು ಸಬ್ಮಿಟೆಡ್ 2 weeks ago. ಎಂಕ್ವೈರಿ ಅಬೌಟ್ ದಿ ಸ್ಟೇಟಸ್ ಆಫ್ ಯುವರ್ ಅಪ್ಲಿಕೇಶನ್. ಸೊ ನೀವು ಒಂದು ಜಾಬ್ ಅಪ್ಲಿಕೇಶನ್ ಅಪ್ಲೈ ಮಾಡಿರ್ತಾರೆ ಯಾವುದೋ ಒಂದು ರೋಲ್ಗೆ. ಸೊ ಅದು ಎಂಕ್ವೈರಿ ಮಾಡಬೇಕು, ಏನು ಸೆಲೆಕ್ಟ್ ಆಗಿದ್ದೀರಾ ಇಲ್ವಾ ಹಾಗೆ ಅಂತ, ಅದ್ರ ಬಗ್ಗೆ ಎಂಕ್ವೈರಿ ಮಾಡಬೇಕಾಗುತ್ತೆ. ಸೊ ಇಮೇಲ್ ರೈಟಿಂಗ್ ಹೇಗೆ ಬರೆಯೋದು ಅಂದರೆ, ಮಾಮೂಲಿ ನೀವು ಇಮೇಲ್ ಓಪನ್ ಮಾಡಿದ್ರೆ ಹೇಗಿರುತ್ತೆ, ಲೈಕ್ ಫ್ರಮ್ ಟು, ಸಬ್ಜೆಕ್ಟ್, ಬೆಸ್ಟ್ ರಿಗಾರ್ಡ್ಸ್ ಈ ಥರ. ಸೊ ಫಸ್ಟ್ ಫ್ರಮ್ ಬರೀತೀರಾ ನಿಮ್ಮ ಇಮೇಲ್ ಐ ಡಿ. ಎಕ್ಸಾಂಪಲ್ ಏನೋ ಒಂದು ಇಮೇಲ್ ಐ ಡಿ ತೊಗೊಂಡು, ದಟ್ ಇಸ್ pooja3@gmail.com. ನೀವು ಯಾವ ಕಂಪ್ನಿಗೆ ಅಪ್ಲಿಕೇಶನ್ ಹಾಕಿದ್ರಿ, ನಾನು ಇಲ್ಲಿ ABC company@gmail.com. ಲೈಕ್ ABC ಅನ್ನೋದು ಒಂದು ಎಕ್ಸಾಂಪಲ್ ಆಗಿರುತ್ತೆ ಕಂಪ್ನಿ ನೇಮ್. ಆ್ಯಂಡ್ ಸಬ್ಜೆಕ್ಟ್ ಫಾಲೋ ಅಪ್ ಆನ್ ಜಾಬ್ ಅಪ್ಲಿಕೇಶನ್, ಫಾಲೋ ಅಪ್ ಮಾಡಬೇಕಲ್ವ ಅದಕ್ಕೆ. ಸೊ ಡಿಯರ್ ರಮ್ಯಾ, ಇದು ಯಾರು HR ಮ್ಯಾನೇಜರ್ ಇರ್ತಾರಲ್ವಾ, ಮ್ಯಾನೇಜರ್ ಅವರಿಗೆ ಬರಿತಾ ಇದ್ದೀರಾ. ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ಐ ವಾಂಟೆಡ್ ಟು ಫಾಲೋ ಅಪ್ ಆನ್ ಮೈ ಅಪ್ಲಿಕೇಶನ್ ಫಾರ್ ದಿ HR ಪೊಸಿಷನ್. ಸೊ ನೀವು HR ಪೊಸಿಷನ್ಗೆ ಪ್ರೀವಿಯಸ್ 2 weeks ಅಬೋ ಅಪ್ಲೈ ಮಾಡಿದ್ದೀರಾ ಅಟ್ ABC ಕಂಪ್ನಿ, ಯುವರ್ ಕಂಪ್ನಿ, ವಿಚ್ ಐ ಸಬ್ಮಿಟೆಡ್ ಆನ್ 12/5/2026. ಐ ಆಮ್ ವೆರಿ ಎಕ್ಸೈಟೆಡ್ ಅಬೌಟ್ ದಿ ಆಪರ್ಚುನಿಟಿ ಟು join your team and contribute my skills in interpersonal intelligence with technical and analytical expertise. ಸೊ ನಾನು ಈ ಥರ 12/5 ಅಪ್ಲೈ ಮಾಡಿದ್ದೆ. ನಾನು ಐ ಆಮ್ ಈಗರ್ಲಿ ವೇಟಿಂಗ್ ಫಾರ್ ಯುವರ್ ಜಾಯ್ನ್ ಯುವರ್ ಟೀಮ್ ಟು ಕಾಂಟ್ರಿಬ್ಯೂಟ್ ಮೈ ಸ್ಕಿಲ್ಸ್ ಆ್ಯಂಡ್ ನಾಲೆಜ್ ಶೇರ್ ಮಾಡೋಕ್ಕೋಸ್ಕರ ಅಂತ ಬರೀತೀರ. ಸೊ ಐ ವುಡ್ ಅಪ್ರಿಷಿಯೇಟ್ ಎನಿ ಅಪ್ಡೇಟ್ಸ್ ರಿಗಾರ್ಡಿಂಗ್ ದಿ ಸ್ಟೇಟಸ್ ಆಫ್ ಮೈ ಅಪ್ಲಿಕೇಶನ್, ದ ನೆಕ್ಸ್ಟ್ ಸ್ಟೆಪ್ಸ್ ಇನ್ ದಿ hiring process. Please let me know if any additional information is required from my side. ಸೊ ಲೈಕ್ ನೆಕ್ಸ್ಟ್ ನಾನು ಹೈರಿಂಗ್ ಮಾಡಬೇಕಾದ್ರೆ ಏನಾದ್ರು ಇಲ್ಲಾಂದರೆ ಅಪ್ಲಿಕೇಶನ್ ಏನಾಗಿದೆ, ರಿಜೆಕ್ಟ್ ಆಫ್ ಪಾಸ್ಟ್ ಅಂತ ಹೇಳಿ ನನಗೆ. ಸೊ ಅದು ನಂಗೆ ಪ್ರೋಸೆಸ್ ಮಾಡಬೇಕಾದ್ರೆ ನೀವು ಲೆಟ್ ಮೀ ನೋ ಅಂತ ಬರೀತೀರ. ಥ್ಯಾಂಕ್ ಯು ಫಾರ್ ಯರ್ ಟೈಮ್ ಆ್ಯಂಡ್ ಕನ್ಸಿಡರೇಷನ್. ಐ ಲುಕ್ ಫಾರ್ವರ್ಡ್ ಟು ಯುವರ್ ರೆಸ್ಪಾನ್ಸ್. ಸೊ ಬೆಸ್ಟ್ ರಿಗಾರ್ಡ್ಸ್ ಪೂಜಾ. ಲಾಸ್ಟಲ್ಲಿ ಪೂಜಾ. ಸೇಮ್ ನೀವು ಒಂದು ಇಮೇಲ್ ಹೇಗೆ ಓಪನ್ ಮಾಡ್ತೀರೋ ಅದೇ ಥರ ಬರೀತೀರಾ, ಫ್ರಮ್ ಟು, ಸಬ್ಜೆಕ್ಟ್, ಬೋರ್ಡ್ ಆಫ್ ದಿ ಕಂಟೆಂಟ್, ಬೆಸ್ಟ್ ರಿಗಾರ್ಡ್ಸ್. ಸೊ ಇದು ಜಾಬ್ ಬಗ್ಗೆ ಎಂಕ್ವೈರಿ ಮಾಡೋದಾಗಿರುತ್ತೆ, ಅಪ್ಲಿಕೇಶನ್ ಬಗ್ಗೆ. ಸೊ ಇನ್ನೊಂದು ಇಮೇಲ್ ಬಂದು, ರೈಟ್ ಎ ಇಮೇಲ್ ಟು ಎ ವೆಂಡರ್ ಕಂಪ್ಲೇನಿಂಗ್ ಅಬೌಟ್ ಎ ಪ್ರಾಡಕ್ಟ್ ದಟ್ ಅರೈವ್ಡ್ ಡ್ಯಾಮೇಜ್ಡ್, ರಿಕ್ವೆಸ್ಟ್ ಎ ಪ್ಲೇಸ್ಮೆಂಟ್ ಆರ್ ರಿಫಂಡ್. ಸೊ ನೀವು ಒಂದು ಎಕ್ಸಾಂಪಲ್, ಆನ್ಲೈನಲ್ಲಿ ಏನೋ ಒಂದು ಪರ್ಚೇಸ್ ಮಾಡಿರ್ತೀರ, ಅದು ಡ್ಯಾಮೇಜ್ಡ್ ಆಗಿರುತ್ತೆ, ಅದನ್ನ ರೀಫಂಡ್ ಮತ್ತು ರಿಪ್ಲೇಸ್ಮೆಂಟ್ ಕೇಳಬೇಕಾಗುತ್ತೆ. ಸೊ ಹೇಗೆ ಬರೆಯೋದು, ಫ್ರಮ್ ಇಲ್ಲ ನಾನು ರಮೇಶ್ 45@gmail.com ಅಂತ ತೊಗೊಂಡಿದ್ದೀನಿ. ಇಲ್ಲಿ ಎಕ್ಸಾಂಪಲ್ ಫ್ಲಿಪ್ಕಾರ್ಟ್ ಅಂತ ತೊಗೊಂಡಿದ್ದೀನಿ, ಬೇರೆ ಯಾವ್ದಾದ್ರು ನೀವು ತೊಗೊಬೋದು. flipkart@gmail.com. ಸಬ್ಜೆಕ್ಟ್ ಕಂಪ್ಲೇಂಟ್ ರಿಗಾರ್ಡಿಂಗ್ ಡ್ಯಾಮೇಜ್ಡ್ ಪ್ರಾಡಕ್ಟ್, ರಿಕ್ವೆಸ್ಟ್ ಫಾರ್ ರಿಪ್ಲೇಸ್ಮೆಂಟ್ ಆರ್ ರೀಫಂಡ್. ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ಐ ಆಮ್ ರೈಟಿಂಗ್ ಟು ಇನ್ಫಾರ್ಮ್ ಯು ದಟ್ ದ ನಾಯ್ಸ್ ಸ್ಮಾರ್ಟ್ ವಾಚ್. ಸೊ ನೀವು ಯಾವ ಪ್ರಾಡಕ್ಟ್ ನೇಮ್ ಬರೀಬೇಕಾಗುತ್ತೆ, ಇದು ಪ್ರಾಡಕ್ಟ್ ನೇಮ್. ನಾನು ಎಕ್ಸಾಂಪಲ್ ಇಲ್ಲಿ ಸ್ಮಾರ್ಟ್ ವಾಚ್ ಅಂತ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದು ಪ್ರಾಡಕ್ಟ್ ಆರ್ಡರ್ ನಂಬರ್, ದಿಸ್ ಈಸ್ ಆರ್ಡರ್ ನಂಬರ್ ಅಂತ ಬರೆದು, ವಿಚ್ ಐ ರಿಸೀವ್ಡ್ ಆನ್, ಯಾವ ಡೇಟಲ್ಲಿ ರಿಸೀವ್ ಮಾಡಿದ್ದೀರಾ ಡೇಟ್ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಈ ಥರ ಐ ಆಮ್ ರೈಟಿಂಗ್ ಇನ್ಫಾರ್ಮ್, ಯಾವ ಪ್ರಾಡಕ್ಟ್ ಬರೀತೀರ, ಪ್ರಾಡಕ್ಟ್ ನೇಮ್, ಆರ್ಡರ್ ನಂಬರ್, ದೆನ್ ಯಾವ ಡೇಟಲ್ಲಿ ರಿಸೀವ್ ಮಾಡಿದ್ದೀರಾ. ಅರೈವ್ ಡ್ಯಾಮೇಜ್ upon opening the package. I noticed I missed the belt of the watch and I see some crack on the watch glasses. ಸೊ ಬಂದಿದೆ, ನಮ್ಗೆ ಏನು ಡ್ಯಾಮೇಜ್ ಆಗಿದೆ ಆ ಪ್ರಾಡಕ್ಟಲ್ಲಿ, ಸೊ ಇಷ್ಟು ಈ ಲೈನಲ್ಲಿ ಬರೀತೀರ. ಸೊ ಈಗ ಎಕ್ಸಾಂಪಲ್ ನಾನೊಂದು ವಾಚ್ ಎಕ್ಸಾಂಪಲ್ ನಾಯ್ಸ್ ಸ್ಮಾರ್ಟ್ ವಾಚ್ ತೊಗೊಂಡಿದ್ದೆ, ಅಲ್ಲಿ ನನಗೆ ಬೆಲ್ಟ್ ಲೈಕ್ ಸ್ಟ್ಯಾಪ್ ಮಿಸ್ ಆಗಿದೆ. ಸೊ ಮತ್ತು ವಾಚ್ ಮೇಲೆ ಗ್ಲಾಸಸ್ ಇದಲ್ವ, ಅದ್ರ ಮೇಲೆ ಕ್ರ್ಯಾಕ್ ಆಗಿದೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಪ್ರಾಡಕ್ಟಲ್ಲಿ ಏನು ಮಿಸ್ಸಿಂಗ್ ಇದೆ ಅಂತ. ಈ ಥರ ನೀವು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಬೇರೆ ಐಟಮ್ ತೊಗೊಂಡು. ನೆಕ್ಸ್ಟ್, ಐ ಕೈಂಡ್ಲಿ ರಿಕ್ವೆಸ್ಟ್ ಎ ರೀಪ್ಲೇಸ್ಮೆಂಟ್ ಆಫ್ ಫುಲ್ ರೀಫಂಡ್ ಫಾರ್ ದಿ ಡ್ಯಾಮೇಜ್ಡ್ ಐಟಮ್ ಅಟ್ ದಿ ಅರ್ಲಿಯೆಸ್ಟ್. ಐ ಹ್ಯಾವ್ ಅಟ್ಯಾಚ್ಡ್ ದಿ ಫೋಟೋಗ್ರಾಫ್ಸ್ ಆಫ್ ದ ಪ್ರಾಡಕ್ಟ್ ಫಾರ್ ಯುವರ್ ರೆಫರೆನ್ಸ್. ಪ್ಲೀಸ್ ಲೆಟ್ ಮೀ ನೋ ದ ಪ್ರೊಸೀಜರ್ ಫಾರ್ ರಿಟರ್ನಿಂಗ್ ದಿ ಡ್ಯಾಮೇಜ್ಡ್ ಐಟಮ್ ಆ್ಯಂಡ್ ಹೌ ಸೂನ್ ಐ ಕ್ಯಾನ್ ಎಕ್ಸ್ಪೆಕ್ಟ್ ದಿ ರೀಪ್ಲೇಸ್ಮೆಂಟ್ ಆರ್ ರೀಫಂಡ್. ಸೊ ನೀವು ಒಂದು ರೀಪ್ಲೇಸ್ಮೆಂಟ್ ಕೇಳಬೇಕಾದ್ರೆ ಫೋಟೋಗ್ರಾಫ್ನ ಪ್ರಾಪರಾಗಿ ಅಟ್ಯಾಚ್ ಮಾಡಬೇಕಾಗುತ್ತೆ. ಆ ಆರ್ಡರ್ ನಂಬರ್ದು, ಇದು ಬಾಕ್ಸು ಆ್ಯಂಡ್ ಏನು ಮಿಸ್ ಆಗಿದೆ, ಏನು ಇರ್ತಾ ಇಲ್ಲ ಅಂತ, ಕ್ರ್ಯಾಕ್ ಆಗಿರೋದು ಸಹ. ಇಲ್ಲ ನನಗೆ ನಾಯ್ಸ್ ಸ್ಮಾರ್ಟ್ ವಾಚಲ್ಲಿ ಬೆಲ್ಟ್ ಮಿಸ್ ಇದೆ, ಅದು ಫೋಟೋಗ್ರಾಫ್ ಹಾಕಬೇಕು, ಕ್ರ್ಯಾಕ್ ಆಗಿರೋದನ್ನ ನೀಟಾಗಿ ಪಿಕ್ ಹಾಕಬೇಕಾಗುತ್ತೆ. ಸೊ ಈ ಥರ ಎಲ್ಲ ಇನ್ಫಾರ್ಮ್ ಮಾಡಿ, ಐ ಅಪ್ರಿಷಿಯೇಟ್ ಯುವರ್ ಪ್ರಾಂಪ್ಟ್ ಅಟೆನ್ಷನ್ ಟು ದಿಸ್ ಮ್ಯಾಟರ್ ಆ್ಯಂಡ್ ಲುಕ್ ಫಾರ್ವರ್ಡ್ ಟು ಯುವರ್ ರೆಸ್ಪಾನ್ಸ್. ಬೆಸ್ಟ್ ರಿಗಾರ್ಡ್ಸ್ ರಮೇಶ್. ಅಡ್ರೆಸ್ ಹಾಕ್ತೀರಾ ಬಿಕಾಸ್ ಅವರು ಎಂಕ್ವೈರಿ ಮಾಡಬೇಕಾಗತ್ತಲ್ಲ. ನಾನು ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ರೆ ಕಾಂಟ್ಯಾಕ್ಟ್ ನಂಬರ್ ಅಥವಾ ಅಡ್ರೆಸ್ ಮೆನ್ಷನ್ ಮಾಡ್ತೀರಾ, ಬಿಕಾಸ್ ರೀಫಂಡ್ ಏನಾದರೂ ಕಳಿಸ್ಬೇಕಂತ ಅವರು ನಿಮ್ಮ ಹತ್ರ ಬಂದು ಆ ಪ್ರಾಡಕ್ಟ್ನ ಇಸ್ಕೊಂಡು ಹೋಗೋಕ್ಕೆ.
ಸೊ ಈ ಥರ ಡ್ರಾಫ್ಟ್ ಮಾಡ್ತೀರಾ ಒಂದು ಇಮೇಲ್ದು ಏನಾದ್ರು ಡ್ಯಾಮೇಜ್ಡ್ ಆಗಿದ್ರೆ. ಸೊ ಈ ಥರ ಒಂದು ಜಾಬ್ ಅಪ್ಲಿಕೇಶನ್ ಇಲ್ವಂದರೆ ಡ್ಯಾಮೇಜ್ಡ್ ಅಥವಾ ಇನ್ಯಾವ್ದಾರ ಕೇಳ್ತಾರೆ. ಸೊ ಫಾರ್ಮ್ಯಾಟ್ ಇಷ್ಟೇ, ಫ್ರಮ್ ಟು ಸಬ್ಜೆಕ್ಟ್ ಬಾಡಿ ಆಫ್ ದಿ ಕಂಟೆಂಟ್ ಬೆಸ್ಟ್ ರಿಗಾರ್ಡ್ಸ್ ರಮೇಶ್ ನಿಮ್ಮ ನೇಮ್ ಹಾಕ್ತೀರಾ. ಅಡ್ರೆಸ್ ಕಾಂಟ್ಯಾಕ್ಟ್ ಏನಾದರೂ ನೆಸೆಸರಿ ಇದ್ದರೆ, ಈ ಥರ ಡ್ಯಾಮೇಜ್ಡ್ ಇಮೇಲ್ ರೈಟಿಂಗ್ ಏನಾದ್ರು ನೆಸೆಸರಿ ಇದ್ದರೆ ಅದನ್ನ ಮೆನ್ಷನ್ ಮಾಡ್ತೀರಾ. ಸೊ ಈ ಥರ ಇಮೇಲ್ ರೈಟಿಂಗ್ನ ಬರೀಬೇಕಾಗುತ್ತೆ. ಸೊ ಇದನ್ನು ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ಐ ವಿಲ್ ಕ್ಲಾರಿಫೈ ಯುವರ್ ಡೌಟ್ಸ್. ಇದೇ ಥರ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.